ಹಠಕ್ಕೆ ಬಿದ್ದಂತೆ ಕಾಣಿಸಿರುವ ಹಠಕ್ಕೆ ಬಿದ್ದಿರುವ ರಾಜ್ಯ ಸರ್ಕಾರ ವೇಣುಗೋಪಾಲನ್ನು ಮೆಚ್ಚಿಸಲು ತುದಿಗಾಲಲ್ಲಿ ನಿಂತಿರುವ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರ ಹಾಡಿಗೆ ಡಾನ್ಸ್ ಮಾಡುತ್ತಿರುವ ಕಂದಾಯ ಮಂತ್ರಿ ಇಷ್ಟು ದಿನ ಇರಲಿಲ್ಲ. ಇವತ್ತು ಹಾಜರಾದ ತಕ್ಷಣ ಅವರು ಒಂದು ಥಿಯರಿ ಬಿಟ್ಟರು. ಅದನ್ನು ಪ್ರಪಂಚ ಡೊನಾಲ್ಡ್ ಟ್ರಂಪ್ ಸಮೇತ ಒಪ್ಕೊಂಡ್ಬಿಡ್ಬೇಕಲ್ಲ. ಕಂದಾಯ ಮಂತ್ರಿ ಸರ್ಕಾರಿ ಜಮೀನಿನ ಕಾವಲುಗಾರರಾಗಬೇಕು. ಇಲ್ಲಿ ಇವರೆಲ್ಲ ತಿಳಿದಿದೆ. ಅವ್ರಿಗೆ ಕೃಷ್ಣ ಬೈರೇಗೌಡರಿಗೆ ಏನು ಗೊತ್ತಿಲ್ಲ ಹೇಳಿ? ಅವ್ರಿಗೆ ಎಲ್ಲ ಗೊತ್ತು. ಅವ್ರು ಹೇಳಿದ್ದು ನಿಜ, ಅಷ್ಟೇ ಮುಗಿದೋಯ್ತು ಕೆಲಸ. ಇದು ಈ ಸಂಬಂಧಕ್ಕೆ ಸಭೆ ಮಾಡಿ ಕರ್ನಾಟಕದವ್ರಿಗೆ ಮನೆ ಕೊಡಬೇಕು ಅಂತ ತೀರ್ಮಾನ ಮಾಡಿ. ಕರ್ನಾಟಕದವ್ರಿಗೆ ಮನೆ ಕೊಡೋದ್ರ ಬಗ್ಗೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ಬಟ್ ಆ ಜಾಗದಲ್ಲಿ ಅಕ್ರಮವಾಗಿದ್ದ ಕರ್ನಾಟಕದವರಿಗೆ ಮನೆಯನ್ನು ಆ ರೂಪದಲ್ಲಿ ಕೊಡೋಕ್ಕೆ ಬರಲ್ಲ ಅಂತ ನನ್ನ ವಾದ. ಮಿಸ್ಟರ್ ಕೃಷ್ಣ ಬೈರೇಗೌಡ ಅಗಾಧ ಜ್ಞಾನಿ, ನಿಮ್ಗೆ ಅರ್ಥ ಆಗದೆ ಇದ್ರೆ ನಾನೇನು ಬಡ್ಕೊಂಡು ಸಾಯ್ಲಿ. ಅದಕ್ಕೆ ಕಂದಾಯ ಮಂತ್ರಿಯಾಗಿ ಸರ್ಕಾರದ ಜಮೀನು ಯಾರ್ದಾರು ವಶದಲ್ಲಿರಲಿ, BBMPನೋ ಮತ್ತೊಬ್ಬರು ಇದ್ದಾಗ ಅಕ್ರಮವಾಗಿ ಸೇರಿದವ್ರಿಗೆ ಕರ್ನಾಟಕದವನಾದರೂ ಕೊಡಕ್ಕೆ ಬರಲ್ಲ. ಅವನು ಕೊಡ್ಬೋದು ಬೇಕಾದ್ರೆ ನಿರ್ಗತಿಕ ನಿರ್ವಸಿತ ವಸತಿ ಇಲ್ಲದವನು ಅಂತ. ಬಟ್ ಹಿ ಹ್ಯಾಸ್ ಟು ಗೋ ಥ್ರೂ ದಿ ಪ್ರಾಸೆಸ್ ಆಫ್ ಅಪ್ಲಿಕೇಶನ್. ಆ ಮೂಲಕ ಕಾಯ್ತಿರೋರು ಕರ್ನಾಟಕದವನು ಆಗ್ಬಿಟ್ರೆ ಸಕ್ರಮ ಮಾಡ್ಕೋತಾನ? ಎಲ್ಲ ರೂಲ್ ಒಬ್ಬರಿಗೆ. ಬಡವರು ದೀರ್ಘಾವಧಿ ಇದ್ದಾರೆ, ಅದಕ್ಕೆ ದೀರ್ಘಾವಧಿ ಕಳ್ತನ ಮಾಡ್ತಿದ್ದ ಅಂತ ರೆಗ್ಯುಲರೈಸ್ ಮಾಡ್ಕೊಡ್ತೀರಾ? ವಾಟ್ ಸಾರ್ಟ್ ಆಫ್ ರೆವಿನ್ಯೂ ಮಿನಿಸ್ಟರ್ ಯು ಆರ್? ಇದೇ ವೇಳೆ ಸರ್ಕಾರದಲ್ಲಿ ಗುಡಿಸಲು ಬಗ್ಗೆ ತನಿಖೆ ಮಾಡಿಸ್ತಾರಂತೆ. ಏನು ತನಿಖೆ? ನೀವೇ 15 ವರ್ಷದಿಂದ MLA, 2015ಕ್ಕಿಂತ ಮೊದಲೇ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ನೀವೇನು ಮಾಡ್ತಿದ್ರಿ? ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಟಿದ್ದಾರೆ, ನಾನು ಇದನ್ನು ಒಪ್ಪಲ್ಲ ಅಂತ ಒಂದು ಕಾಗದ ಬರೆದ್ರಾ, ಒಂದು ಪ್ರೊಟೆಸ್ಟ್ ಮಾಡಿದ್ರಾ, ಒಂದು ಧರ್ನಾ ಮಾಡಿದ್ರಾ, ಒಂದು ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿಸಿದ್ರಾ? ಏನು ಮಾಡಿದ್ರಿ ನೀವು? ನಾವು ಅನಧಿಕೃತ ಲೇಔಟ್ ನಿರ್ಮಾಣ ಮಾಡಿದ್ವಿ ಅನ್ನೋದ್ರ ಡೆಮಾಲಿಷನ್ ಯಾಕೆ ಮಾಡ್ತಿದ್ವಿ ಅಂದರೆ, ಈಗ ನಿಮ್ಗೆ ಅಲ್ಲಿ ಏನಕ್ಕೋ ಬೇಕಾಗಿತ್ತು ಆ ಜಾಗ, ಬೇರೆ ಎಲ್ಲೂ ಜಾಗ ಕಾಣಲಿಲ್ಲ, ಅದಕ್ಕೆ ಕೈ ಹಾಕಿದ್ರಿ. ನಿಮ್ಮ ಸೆಲ್ಫ್ ಇಂಟ್ರೆಸ್ಟ್ ಇದೆ ಅಂತ ನಾನು ಇನ್ನೂ ಹೇಳಿಲ್ಲ. ನನ್ನ ಪ್ರಕಾರ ಗೊತ್ತಿಲ್ಲ ನನಗೇನು ಅದ್ರ ಬಗ್ಗೆ. ಯಾಕಂದರೆ ಸೆಲ್ಫ್ ಇಂಟ್ರೆಸ್ಟ್ ಏನಾಗುತ್ತೆ ಸರ್? ನೀವೇನು ಮನೆ ಕಟ್ಕೊಳಕ್ಕಾಗಲ್ವಲ್ಲ ಆ ಜಾಗದಲ್ಲಿ. ಇನ್ನು ಜಮೀರು ರಾಮರಾಜ್ಯದವ್ರನ್ನ ಹೊರತುಪಡಿಸಿ ಬೇರೆಯವ್ರು ಕೊಡಲ್ಲ. ಯಾರಿಗೂ ಕೊಡಬಾರ್ದು ರೀ. ಇವ್ರು ಕೊಡಿ. 30 ಜನನೋ 28 ಜನ ಇದ್ದಾರಲ್ಲ ಅವ್ರಿಗೆ, ಅವ್ರನ್ನ ರಾಜೀವ್ ಗಾಂಧಿ ಸ್ಕೀಮಲ್ಲಿ ಅಪ್ಲಿಕೇಶನ್ ಹಾಕ್ಸಿ. ಫಸ್ಟು ವೆಯ್ಟ್ ಲಿಸ್ಟಿಗೆ ಬರಬೇಕು ಅವರು. ಕೊಡಿ ಆಮೇಲೆ ಅವ್ರಿಗೆ, ಕರ್ನಾಟಕದವ್ರಿಗೆ. ಅದು ನಿಯಮ, ಅದು ಸರಿ. ಇದು ಮಾನವೀಯತೆಯಿಂದ. ಯಾವ ಮಾನವೀಯತೆ ಮಿಸ್ಟರ್ ಕೃಷ್ಣ ಬೈರೇಗೌಡ್ರೆ? ಯಾವ ಮಾನವೀಯತೆ ನಿಮ್ಗೆ ಹೊಡೆದಿದ್ದು? ನಿಮ್ಮ ತಲೆಗೆ, ನಿಮ್ಮ ಬ್ರೈನ್ಗೆ ಮಾನವೀಯತೆ ಹೊಡೆದಿದ್ದು ಪಿಣರಾಯಿ ವಿಜಯನ್ ಇದನ್ನು ಹಾಕಿದ ಮೇಲೆ, ವೇಣುಗೋಪಾಲು ಬಡಿಗೆ ತಗೊಂಡು ಮಕ್ಕಕ್ಕೆ ಬಾರಿಸಿದ ಮೇಲೆ ನಿಮ್ಗಳಿಗೆಲ್ಲ ಮರ್ಯಾದೆಗೆಟ್ಟವ್ರಿಗೆ, ಚೀಫ್ ಮಿನಿಸ್ಟ್ರಿಗೂ ಉಪಮುಖ್ಯಮಂತ್ರಿಗೂ ನಿಮಗೂ ಎಲ್ಲರಿಗೂ ಹಿಡ್ಕೊಂಡು ಜಾಡಿಸಿದ್ರು. ಜೀತದವರು ಬಗ್ಗದ್ರಿ ಟಕಾರ ಅಂತ. ಇಲ್ದಿದ್ರೆ ನಿಮ್ಮ ಮಾನವೀಯತೆ ಮೊದಲೇ ಇರಬೇಕಿತ್ತಲ್ಲ. ಹೊಡೆದಿದ್ದ ದಿನಾನೇ ಬಾಯಿ ಮುಚ್ಕೊಂಡಿದ್ರಿ. 1 ವಾರನೋ 5 ದಿನನೋ 7 ದಿನನೋ ಮಾನವೀಯತೆ ಸತ್ತೋಗಿತ್ತ? 7 ದಿನ ತಳಕ್ಕಂತ ಬಂದ್ಬಿಡ್ತು ಮಾನವೀಯತೆ. ವೇಣುಗೋಪಾಲ್ ಒಳಗೆ ಬಂದ ತಕ್ಷಣ ಏನು ಆಡ ಇಟ್ಟವ್ರ ಥರ ಮಾತಾಡ್ತೀರಿ. ಒಳ್ಳೆ ನಿಮ್ಮ ಮಾನವೀಯತೆನ ಬೇಕಾದಾಗ ಬ್ಯಾಂಕಿಂದ ಬಿಡಿಸ್ಕೊಂಬರೋರ ಥರ. ಏನು ಕೃಷ್ಣ ಬೈರೇಗೌಡರು ಹೇಳಿದ ತಕ್ಷಣ ಹ್ಞೂ ಅನ್ಬಿಡ್ಬೇಕಾ? ಇದಕ್ಕೆ ಕಾಮನ್ ಸೆನ್ಸ್ ಬೇಡವಾ ನಿಮಗೂ? ಮಾನವೀಯತೆ ಯಾಕೆ ನಿಮ್ಗೆ ಇರಲಿಲ್ಲ? ಅದ್ರ ಹೊಡೆದಾಕಿದ್ದಿನ ಅದಾಗಲೇ ಬರಬೇಕು. ಯಾಕೆ ತೆರವು ಯಾಕೆ ಮಾಡಕ್ಕೆ ಹೋದ್ರಿ ಅವಾಗ? ಮಾನವೀಯತೆ ಆಲ್ಟರ್ನೇಟ್ ಮಾಡಿಕೊಟ್ಬಿಟ್ಟು ತೆರವು ಮಾಡಬೇಕಾಗಿತ್ತಂತ ಗಿರಾಕಿ. ಭಾಳ ಬುದ್ಧಿವಂತ ಮಿನಿಸ್ಟ್ರು. ನಾನು ಮಾಡಿದ ಆರ್ಗ್ಯುಮೆಂಟ್ ಸರಿ ಅನ್ಬಿಟ್ರೆ, ನೋ, ಯು ಆರ್ ರಾಂಗ್. ಯು ಆರ್ ಪರ್ಸೆ ಗೋಯಿಂಗ್ ಬೈ ದಿ ಪಾಲಿಟಿಕ್ಸ್ ಆಫ್ ದಿ ಕೇರಳ. ನಿಮ್ಮ ಬೆನ್ನುಮೂಳೆನ ವೇಣುಗೋಪಾಲ್ ಮುಂದೆ ಬಗ್ಗಿಸಿ ನಿಲ್ಸಿದ್ದೀರಿ. ಬಿಕಾಸ್ ಆಫ್ ಜಾಡ್ಸ್ ಓದಿತಾರೆ ನಿಮಗೆ ಹೆಚ್ಚಿಗೆ ಮಾತಾಡಿದ್ರೆ ನೀವುಗಳು. ಅದಕ್ಕೆ ಇದು ನಡೀತಿರೋದು ಅಷ್ಟೇ, ಇನ್ನೇನೂ ಇಲ್ಲ ಇದರಲ್ಲಿ. ಎಸ್, ಅನ್ಫಾರ್ಚುನೇಟ್ಲಿ ಜನ ಸಿಗಾಕೊಂಡ್ರು ಕ್ರಾಸ್ ಫೈರಲ್ಲಿ ಅಷ್ಟೇ. ಕೃಷ್ಣ ಬೈರೇಗೌಡರು ಈಗ ಡಿಫೆಂಡ್ ಮಾಡ್ಕೋಬೇಕು. ಇಲ್ದಿ ರಾಹುಲ್ ಗಾಂಧಿ ಏನು ಕೋಪ ಮಾಡ್ಕೊಂಡ್ಬಿಡ್ತಾರೋ, ವೇಣುಗೋಪಾಲ್ ಏನು ಪುಂಗಿ ಊದ್ಬಿಡ್ತಾರೋ ಯಾರ ಹತ್ರ ಆಮೇಲೆ ಹೋಗಿ. ಅದಕ್ಕೆ ವಿದೇಶದಿಂದ ಬಂದು ಕೂಡಲೇ ಲಟ್ಕಾಪಟ್ಕ ಅಂತ ಎಲ್ಲ ಡಿಫೆನ್ಸ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ ಅಷ್ಟೇ, ಇನ್ನು ಎಂಥದ್ದು ಇಲ್ಲ ಇದರಲ್ಲಿ. ಎಸ್, ಮುಂದಕ್ಕೆ ಹೋಗೋಣ. ಕೋಗಿಲು ಲೇಔಟ್ನ ನಿರಾಶ್ರಿತರಿಗೆ ವಸತಿ ನೀಡುವ ಸರ್ಕಾರದ ನಿರ್ಧಾರಕ್ಕೆ ರಾಜಕೀಯ ಜಟಾಪಟಿ ಕೂಡ ನಡೀತಾ ಇದೆ. ಸಂತ್ರಸ್ತರಿಗೆ ಹಣ ಪಡೆದಿರುವ ಆರೋಪ ಹೊತ್ತಿರುವಂತಹ ವಸೀಂ ಸಚಿವ ಬೈರೇಗೌಡ ಅವರ ಜೊತೆಗಿನ ಫೋಟೋವನ್ನು ಬಿಜೆಪಿ ಹಂಚಿಕೊಂಡಿತ್ತು. ಅದರ ಬೆನ್ನಲ್ಲೇ ಇದೀಗ ಯಲಹಂಕ ಬಿಜೆಪಿ ಶಾಸಕ SR ವಿಶ್ವನಾಥ್, ಬ್ಯಾಟರಾಯನಪುರ ಬಿಜೆಪಿ ಮುಖಂಡ ತಮೇಶ್ ಗೌಡ ಜೊತೆ ವಸೀಂ ಮತ್ತು ವಿಜಯ್ ಇರೋ ಪೋಸ್ಟರ್ ಅನ್ನು ಅಲ್ಲಲ್ಲಿ ಕಾಂಗ್ರೆಸ್ನವರು ಕೂಡ ಅಂಟಿಸಿ ಕೌಂಟರ್ ಕೊಟ್ಟಿದ್ದಾರೆ. ಇದಕ್ಕೆ ಬಿಜೆಪಿ ಮುಖಂಡ ತಮೇಶ್ ಗೌಡ ಹಾಗೂ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಸಚಿವ ಕೃಷ್ಣ ಬೈರೇಗೌಡ ಮಾತ್ರ ಯಾರೇ ಇದ್ರೂ ಕಾನೂನು ಕ್ರಮ ಆಗಲಿ ಅಂತ ಹೇಳಿದ್ದಾರೆ.
ಸೆಪ್ಟೆಂಬರ್ 4ನೇ ತಾರೀಕು ಹೋರಾಟ ಮಾಡಕ್ಕೆ ಸ್ಥಳ ವೀಕ್ಷಣೆ ಮಾಡಕ್ ಹೋಗಿದ್ದಂತ ಸಂದರ್ಭದಲ್ಲಿ ಬಂದಂತ ಆ ಗ್ಯಾಂಗ್ನ ಫೋಟೋಗಳನ್ನ ವಿಡಿಯೋ ನನ್ನ ಜೊತೆ ತೋರಿಸಿ ಇವತ್ತು ಅಕ್ರಮವಾಗಿ ಆ ನುಸುಳುಕೋರರಿಗೆ ಜಾಗವನ್ನು ಕೊಟ್ಟು ಆಶ್ರಯ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನವ್ರಿಗೆ ಇವತ್ತು ಒಳಗಾಕಿ ಇಷ್ಟೊತ್ತಿಗೆ ಎನ್ಕ್ವೈರಿ ಮಾಡಿ ಬಾಯ್ಬಿಡಿಸಬಹುದಾಗಿತ್ತಲ್ಲ. ತಮ್ಮೇಶ್ ಗೌಡ್ರದ್ದು, ವಿಶ್ವನಾಥ್ ಅವ್ರದ್ದು ನೋಡಿ ಮೆರಿತಾ ಇದಾರ್ರಿ. ಈ ಓಟ್ಗೋಸ್ಕರ ಹೋಗಿಲ್ಲ ಅಲ್ಲಿ ಲ್ಯಾಂಡ್ ಅನ್ನ ಇವತ್ತು ಬಾಂಗ್ಲಾದೇಶಿಯರಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಇವತ್ತು ಯಾವ ಸ್ಟೇಜ್ಗೆ ಬಂದಿದ್ದಾರೆ. ಬಿಜೆಪಿ ಅವರು ಅಂತ ಹೇಳಿದ್ದಾರೆ. ಕಾನೂನು ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ನಾನು ಯಾರೋ ಒಬ್ಬರದ್ದು ಇಬ್ಬರದು ಹೆಸರು ಹೇಳ್ಬಿಟ್ಟು ಅವ್ರನ್ನ ದೊಡ್ಡ ವ್ಯಕ್ತಿಗಳು ಮಾಡಕ್ ಹೋಗೋದಿಲ್ಲ. ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನೋದು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಲೋಕಲ್ MLAಗೆ ಈ ಜಾಗ ಅಕ್ರಮವಾಗಿ ಒತ್ತುವರಿ ಆಗಿದೆ ಅನ್ನೋದು ಗೊತ್ತೇ ಇರಲಿಲ್ವಾ? ಹಾಗಾದ್ರೆ ಓಕೆ, ಗೊತ್ತಾದ್ಮೇಲೆ ತೆರವು ಮಾಡಿದ್ದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಮೈ ಪಾಯಿಂಟ್ ಈಸ್ ಇಟ್ಸ್ ಫೇರ್, ಆಲ್ ರೈಟ್, ತೆರವು ಮಾಡಿಸಿದ್ದೀರಿ. ಬಟ್ ಈಗ ತೆರವು ಮಾಡಬೇಕು ಅನ್ನೋದು 2 ವರ್ಷ ಆದಮೇಲೆ ಗೊತ್ತಾಯ್ತಾ ನಿಮಗೆ ತೆರವು? ಆಲ್ ರೈಟ್, ಅದು ಬಿಟ್ಬಿಡೋಣ. 2 ವರ್ಷದ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ತೆಗಿಯೋಕ್ಕೆ ಅಂತ. ಮಾನವೀಯತೆ ಪ್ರಶ್ನೆ ಇಲ್ಲಿದೆ ಇದರಲ್ಲಿ. ಓಕೆ, ಒಂದು ವೇಳೆ ಮಾನವೀಯತೆ ಅಂದರೆ ಲೆಟ್ ದಿ ಆನರಬಲ್ ಕಂದಾಯ ಮಂತ್ರಿ ಹೇಳಿ, ಸೇಮ್ ರೂಲ್ ವಿಲ್ ಅಪ್ಲೈ ಟು ಎವ್ರಿ ಎವಿಕ್ಷನ್. ಹೌದು, ಬೇರೆಯವರು ಬಡವರು, ಬೇರೆಯವ್ರ ಕತ್ತೆಗಳ, ನಾಯಿಗಳ, ಹಂದಿಗಳ, ಪಿಚಾಚಿಗಳ, ಬೂತ್ಗಳ, ಬೇರೆಯವರಲ್ಲ. ಅವ್ರೇನು ಅನ್ನ ತಿನ್ನಲ್ವಾ ಅವರು? ನಿಮ್ಗೆ ಓಟ್ ಹಾಕೋ ಗಿರಾಕಿಗಳು ಮಾತ್ರ ಅನ್ನ ತಿಂತಾರ? ಹಂಗಾರೆ ಅದನ್ನ ಹೇಳಿ. ರಾಜ್ಯದ ಎಲ್ಲಾದರೂ ಒತ್ತುವರಿತೆ ಮಾಡಿದಾಗ ಮಾನವೀಯತೆ ದೃಷ್ಟಿಯಿಂದ ಮಾಡ್ತಿದ್ದೆ, ಫೇರ್, ಎಲ್ರಿಗೂ ಒಂದೇ ಮಾನದಂಡ, ಫೇರ್. ಅದು ವೇಣುಗೋಪಾಲ್ ಮಾನವೀಯತೆಯನ್ನ ಜಾಗತಿಕ ಮಾನವೀಯತೆಯನ್ನು ತರ ಬಿಂಬಿಸಕ್ಕೆ ಟ್ರೈ ಮಾಡಬೇಡಿ. ಕಂದಾಯ ಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳು 3 ಜನನೂ. ಈ 3 ಜನರ ಕ್ರೈಮ್ ಇದು. ಅವ್ರು ಹೇಳಿದ್ರು. ಅದನ್ನ ಇನ್ಯಾರ ಮೇಲೆ ಎತ್ತಾಕ್ ಮಜಾ ತಗೋತಾ ಇದ್ದಾರೆ. ಮಾನವೀಯತೆ ಯಾವುದ್ರಿ? ಮಾನವೀಯತೆ ಯಾವುದು? ಮಾನವೀಯತೆ ಮಾನವೀಯತೆ ತೋರಿಸೋ ಜಾಗದಲ್ಲಿ ತೋರಿಸಿ, ಯಾರು ಬೇಡ ಅಂದಿರೋರು. ಆಮೇಲೆ ಈ ರೀತಿ ಒತ್ತುವರಿ ಮಾಡ್ಕೊಂಡವ್ರ ಮೇಲೂ ಏನು ಕ್ರಮ ಆಗಬಾರ್ದು. ಏನೂ ಆಗಲ್ಲ. ಅವನಿಗೆ ಬಹುಮಾನ ಥರ ಕೊಡ್ತಾರೆ ಅವ್ರು ತಗೊಂಡೋಗಿ. ಅವನ ಮೇಲೆ ಕೇಸ್ ಬೀಳ್ಬೇಕು ನನ್ನ ಪ್ರಕಾರ. ಸರ್ಕಾರಿ ಜಾಗಕ್ಕೆ ಹೋದ ಅವನಿಗೆ ನಾಳೆ ವಿಧಾನಸೌಧ ಪಕ್ಕದಲ್ಲಿ ಬಂದು ನಾನು ಗುಡಿಸಲು ಹಾಕ್ಕೊಂಬಿಟ್ರೆ ಅಪ್ಪಿತಪ್ಪಿ 2 ದಿನ ಇರಲಪ್ಪ, ನನ್ನನ್ನು ಒತ್ತುವರಿ ಮಾಡ್ತೀರಿ, ನನ್ನ ಮನೆ ಕೊಡಿಸ್ತೀರಾ, ಅಥವಾ ನನ್ನ ಹಂಗೆ ಬಿಟ್ಬಿಡ್ತೀರಾ? ಅವ್ನು ಕೇಸು ಮಾಡಿದೆ, ಬಿಟ್ಬಿಡ್ತೀರಾ? ಒಂದು ಆಗ್ಬೇಕಲ್ಲ. ಪಾಪ ಬಡವ, ಬಡವ ಅಂದ ತಕ್ಷಣ ಏನು ಬೇಕಾದ್ರೂ ಮಾಡ್ಬೋದಾ? ಎಸ್, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಹೊಸ ಇತಿಹಾಸವನ್ನು ಮರಿತಾ ಇದ್ದಾರೆ. ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ದೇವರಾಜ ಅರಸು ಅವರ ದಾಖಲೆಯನ್ನು ನಾಳೆ ಸಿದ್ದರಾಮಯ್ಯ ಮುರಿಯಲಿದ್ದು 7 ವರ್ಷ 239 ದಿನ ದೇವರಾಜ ಅರಸು ಅವರು ಆಡಳಿತ ನಡೆಸಿದ್ರು. ಈ ದಾಖಲೆಯನ್ನು ಸಿದ್ದರಾಮಯ್ಯ ಸರಿಗಟ್ತಾ ಇದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಅವರು ಮಾತನಾಡಿದ್ರು. ನನಗೂ ಅವರಿಗೂ ಹೋಲಿಕೆ ಬೇಡ, ಇಬ್ಬರು ಒಂದೇ ಜಿಲ್ಲೆಯವರು, ಈ ರೆಕಾರ್ಡ್ ಅನ್ನ ಮತ್ತೆ ಯಾರು ಬೇಕಾದರೂ ಮುರಿಬಹುದು ಅಂತ ಹೇಳಿದ್ರು. ಇನ್ನು ಈ ಸಂಬಂಧ 60% ಕಮಿಷನ್ ಸರ್ಕಾರ ಎಂಬ ದಾಖಲೆಯೂ ಕೂಡ ಇದೆ ಅಂತ ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳನ್ನ ಜರಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ವಿಷಯವಾಗಿ HD ಕುಮಾರಸ್ವಾಮಿ, ಸುನಿಲ್ ಕೂಡ ಮಾತನಾಡಿದ್ರು. DK ಶಿವಕುಮಾರ್ ಅವರು ಸಂತೋಷ ಅಂತ ಹೇಳಿದ್ದಾರೆ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಅಂಡ್ ದೇವರಾಜ ಅರಸು. ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ ಅರಸು ಏನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ರು ಅದನ್ನ ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡದೆ ಇರೋದು ಕ್ರಿಕೆಟರ್ ಯಾರವರು, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ರೂಟ್ ಈಗ ಮಾಡ್ಲಿಲ್ವಾ? ಅದರಿಂದ ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬರಬಹುದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು. ಸೊ ಆ ಕಾಲ ಬೇರೆ, ಈ ಕಾಲ. ನಿಮ್ಮ ಆಡಳಿತ ಎಷ್ಟರ ಮಟ್ಟಿಗೆ ಕೊಟ್ಟಿದ್ರಿ? 2 ಬಾರಿ ಮುಖ್ಯಮಂತ್ರಿ ಆಗಿ ಬರೀತಾರೆ ಯಾರಾದ್ರೂ ಪುಣ್ಯಾತ್ಮರು. ದೇವರಾಜ ಅರಸುಗೂ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಏನಿದೆ ನಿಮಗೆ? ಇದು ಆಡಳಿತ ಅಂತ ಕರಿತೀರಾ ಸಿದ್ದರಾಮಯ್ಯನವರೇ? ಇದು ಸಿದ್ದರಾಮಯ್ಯನವರೇ ನಿಮ್ಮ ಕೊಡುಗೆ, ಇದೆಲ್ಲ ಬರೀತಾರೆ ಇತಿಹಾಸದಲ್ಲಿ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ನಿಮ್ಮಲ್ಲಿರುವಂತಹ ರಾಜಕೀಯ ಅಸ್ಥಿರತೆ ಮತ್ತು ನಿಮ್ಮ ಕುರ್ಚಿಯ ಗಲಾಟೆಗೋಸ್ಕರ ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಇವತ್ತು ಕುಸಿದು ಬಿದ್ದಿದೆ. ಎಷ್ಟು ದಿನ ಅಧಿಕಾರ? ಬಹಳ ಸಂತೋಷ ಅಲ್ವಾ? ರಾಜ್ಯಕ್ಕೂ ಸಂತೋಷ, ನಮಗೂ ಸಂತೋಷ, ನಿಮಗೂ ಸಂತೋಷ. ನಾವು ತುಂಬ ಹೃದಯದ ಶುಭವನ್ನು ಹಾರೈಸ್ತೇವೆ. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಎಲ್ಲರಿಗೂ ಇರ್ತದಲ್ಲ. ಸೊ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಅಯ್ಯೋ ಅವ್ರಿಗೆ ಸಾಧನೆ ಅವ್ರದ್ದಾಯ್ತು, ನಿಮ್ಮ ಕತೆ ಹೇಳ್ರಪ್ಪ. ನನಗೆ ನಿಮ್ಮದೇ ಚಿಂತೆ ಆಗ್ಬಿಟ್ಟಿದೆ. ಯಾಕೆ ಇದಾಗದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೋ ಅಂತ.
ನನಗೆ ಅದೀಗ ವರಿ. ಅವರ ಹೈಕಮಾಂಡ್ ಇನ್ನು ಕಣ್ ತೆರೆದಿಲ್ಲ. ನಿಮ್ಮದು ನೋಡ್ರಿ, ಅದೆಷ್ಟು ಪೂಜೆ, ಅದೆಷ್ಟು ಹೋಮ, ಅದೆಷ್ಟು ಇನ್ವೆಸ್ಟ್ಮೆಂಟ್ಗಳು, ಅದೆಷ್ಟು ಒಳ್ಳೆ ಏನು ಟ್ರಬಲ್ ಸಾಲ್ವರ್, ಟ್ರಬಲ್ ಬ್ರೇಕರ್, ಟ್ರಬಲ್ ಶೂಟರ್ ಅನ್ಕೊಂಡು ಏನ್ರಿ ನಿಮ್ಮ ಪರಿಸ್ಥಿತಿ ಹಿಂಗಾಗೋಯ್ತು. ಛೇ, ಅದು ಏನೋ ಒಬ್ಬ ವ್ಯಕ್ತಿ 7 ವರ್ಷ ರಾಜ್ಯದಲ್ಲಿ ಆಡಳಿತವನ್ನು ನಡೆಸಬೇಕು ಇವತ್ತಿನ ಕೆಟ್ಟ ದುಷ್ಟ ರಾಜಕಾರಣದಲ್ಲಿ ಅಂದರೆ ಅಷ್ಟು ಸುಲಭ ಅಲ್ಲ. ಅದು ಇಟ್ಸ್ ನಾಟ್ ಎ ಜೋಕ್, ಅದು ಸುಲಭ ಅಲ್ಲ. ಅದರಲ್ಲೂ ಸಿದ್ದರಾಮಯ್ಯನವ್ರದ್ದು ಹೆಗ್ಗಳಿಕೆ ಏನು ಅಂದರೆ ಮೂಲ ಕಾಂಗ್ರೆಸ್ಸಿನ ವ್ಯಕ್ತಿ ಅಲ್ಲ ಇವರು. ಅತ್ಯಂತ ವೇಗದಲ್ಲಿ ಕಾಂಗ್ರೆಸ್ಸಿಗೆ ಬಂದು ಮುಖ್ಯಮಂತ್ರಿ ಆದಂತಹ ವ್ಯಕ್ತಿ. ಜೀವನ ಪೂರ್ತಿ ಕಾಲೇಜ್ ಡೇಸಿಂದ ಗ್ಯಾಸ್ ಕಾಲೇಜಲ್ಲಿ ಎಲೆಕ್ಷನಲ್ಲಿ ಸೋತರೂ ಪರವಾಗಿಲ್ಲ ಅಂತ ಮುಂದಕ್ಕೆ ಬಂದಿದ್ದ ಡಿ ಕೆ ಶಿವಕುಮಾರ್ ಪೋಸ್ಟರ್ ಅಂಟಿಸಿನೋ, ಲೀಡ್ರ್ಗಳಿಗೆಲ್ಲ ಬಗ್ಗಿ ನಮಸ್ಕಾರ ಹಾಕೋ, ಚಪ್ಪಲಿ ಆಚೆ ಬಿಟ್ಟು ಮನೆಯೊಳಗೆ ಇನ್ಯಾರ್ದೋ ಮನೆಯೊಳಗೆ ಹೋಗೋ ಎಲ್ಲ ಮಾಡೇ ಇನ್ನೂ ಆಗಕ್ಕೆ ಅಳ್ಳಾಡ್ತಿದ್ದಾರೆ ಕಾಂಗ್ರೆಸ್ಸಲ್ಲಿ. ಅಷ್ಟು ದೀರ್ಘಕಾಲ 75 ನಂತರದಲ್ಲಿ ಕಾಂಗ್ರೆಸ್ಸಿಗೆ ಬಂದರು, ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟು ಲಾಯಲ್ ಆಗಿ ನಿಂತ್ಕೊಂಡು ಯಾರು ಏನಾರು ಹೇಳಿ ಹೆಂಡತಿ ಮಾತನ್ನು ಬೇಕಾದ್ರೂ ಕೇಳಲ್ಲ, ಕಾಂಗ್ರೆಸ್ ಪಕ್ಷದ ಮಾತು ಕೇಳ್ತೀನಿ ಅನ್ಕೊಂಡಿದ್ದಂಥ ಖರ್ಗೆ ಅವರು ಪಾಪ ಆಗಕ್ಕೆ ಆಗಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಈಸ್ ಎ ಲಕ್ಕಿ ಫೆಲೋ. ಲೆಟ್ ಮೀ ಟೆಲ್ ಯು ಆನೆಸ್ಟ್ಲಿ, ಇದನ್ನು ಈಸ್ ಎ ಡ್ಯಾಮ್ ಲಕ್ಕಿ ಫೆಲೋ. ಓಕೆ, ಸೊ ಈಗ ಅದಾಗಿದ್ದಾರೆ, ಅದೊಂದು ಸಾಧನೆಯೇ. ಈಗ ನಾಳೆ ನರೇಂದ್ರ ಮೋದಿ 15 ವರ್ಷ ಕಳೆದರೆ ಸಾಧನೆ ಆಗಲ್ವೇ ದೇಶದಲ್ಲಿ? ಹಾಗೆ ಇವತ್ತಿನ ರಾಜಕಾರಣದಲ್ಲಿ ದೀರ್ಘಾವಧಿ ಆಡಳಿತಗಳನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ. ವೆರಿ ವೆರಿ ಡಿಫಿಕಲ್ಟ್. ಎಸ್.